ದಾಂಡೇಲಿಯಲ್ಲಿ ಮೈಕ್ರೋ ಫೈನಾನ್ಸ್ಗಳ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಸಾಲ ಪಡೆದ ಬಡ ಮಹಿಳೆಯರಿಗೆ ಅನಗತ್ಯ ಕಿರುಕುಳ ನೀಡುತ್ತಿರುವ ಹಾಗೂ ನಿಯಮ ಉಲ್ಲಂಘಿಸಿ ಸಾಲ ವಸೂಲಿ ಮಾಡುತ್ತಿರುವ ಆರೋಪಗಳ ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ನೇತೃತ್ವದಲ್ಲಿ ಶನಿವಾರ ಆಡಳಿತ ಸೌಧದಲ್ಲಿ ಸಭೆ ನಡೆಯಿತು. ಸಭೆಯಲ್ಲಿ ಮಾತನಾಡಿದ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್, ಬಡವರು ತಮ್ಮ ಕಷ್ಟಕಾಲದ ಸಂದರ್ಭದಲ್ಲಿ ಅನುಕೂಲವಾಗಲೆಂದು ಸಾಲವನ್ನ ಪಡೆದಿರ್ತಾರೆ. ಆದರೆ ಸಾಲ ನೀಡುವಾಗ ಹಾಗೂ ಸಾಲ ವಸೂಲಿ ಸಂದರ್ಭದಲ್ಲಿ ಮೈಕ್ರೋ ಫೈನಾನ್ಸ್ನವರು ಮಹಿಳೆಯರಿಗೆ ಅತಿರೇಕದ ಕಿರುಕುಳ ನೀಡುತ್ತಿದ್ದಾರೆಂಬ ಮಾಹಿತಿ ಬಂದಿದೆ. ಮುಂಜಾನೆ 9 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಮಾತ್ರ ಸಾಲ ವಸೂಲಾತಿಗೆ ಹೋಗಬೇಕು. ಸಮಯ ಮೀರಿ ಹೋದ್ರೆ ನಿಯಮಾನುಸಾರ ಕ್ರಮ ಕೈಗೊಳ್ಳಲಾಗುತ್ತದೆ. ಒಂದೊಮ್ಮೆ ಸಾಲದ ಕಾರಣಕ್ಕಾಗಿ ಯಾರಾದರೂ ಅವಘಡ ಮಾಡಿಕೊಂಡ್ರೆ ಅದಕ್ಕೆ ನೀವೇ ಜವಾಬ್ದಾರರಾಗ್ತೀರಿ. ಖಾಸಗಿ ಸಂಸ್ಥೆಯವರು ಯಾವುದೇ ಆಧಾರ್ ಕಾರ್ಡ್ ಅನ್ನ ತಮ್ಮ ಖಾತೆಗೆ ಲಿಂಕ್ ಮಾಡುವ ಹಾಗಿಲ್ಲ. ಹಾಗೂ ಮಹಿಳೆಯರಿಗೆ ಬಂದ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಕೂಡ ಫೈನಾನ್ಸ್ ಸಾಲದ ಖಾತೆಗೆ ಹಸ್ತಾಂತರಿಸಿಕೊಳ್ಳುವ ಹಾಗಿಲ್ಲ ಎಂಬ ಎಚ್ಚರಿಕೆ ನೀಡಿದ್ರು. ಬಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಿದಾಗ ಅವಾಗ ಈ ಪ್ರಶ್ನೆ ಉದ್ಭವ ಆಗುತ್ತೆ. ಹಾಗಾಗಿ ಮೀಟಿಂಗ್ ಕರೆದು ಮಾಡ್ತಿಲ್ಲ. ಈಗ ನೀವು ಹೇಳ್ತೀರಿ ರಿಪೋರ್ಟ್ ಬರ್ತಾ ಇಲ್ಲ, ಯಾರು ತಗೊಂಡು ಹೋಗ್ತಾ ಇಲ್ಲ, ಸಣ್ಣ ರಾತ್ರಿ ಹೋಗಲ್ಲ, ಅದು ಜನ ಹೇಳ್ತಾರೆ. ಅದು ಸರಿನೂ ಸುಳ್ಳು ವೆರಿಫೈ ಮಾಡಬೇಕು. ಅದೇ ನೀವು ಪರ್ಸೆಂಟೇಜ್ ನೀವೊಂದು ಇದು ಕೊಡ್ತಲ್ಲ, ಲೋನ್ ಕೊಡಬೇಕಾದ್ರೆ ಈಗ ಅವ್ರು ಹೇಳಿದಂಗೆ ನಿಮ್ಮದು 26 ಅಂತ ಹೇಳ್ತಾರೆ. ಆಯಿತಾ, ನೀವು ಹೇಳಿದ್ರಲ್ಲ 26 ಅಂತ ಮ್ಯಾಕ್ಸಿಮಮ್ ಅಂತಿಲ್ಲ. ಅದಕ್ಕಾಗಿ ನೀವು ವೇರಿಯೇಷನ್ ಇರುತ್ತೆ. ಅವ್ರದ್ದು ಏನಾಗುತ್ತೆ, ಧರ್ಮಸ್ಥಳ ಸಂಘದ್ದು ಬ್ಯಾಂಕಿಂದ ತಗೊಂಡು ಸಾಲ ಮಾಡ್ತಾರೆ, ಗುಂಪು ಬರುತ್ತೆ. ಹಾಗಾಗಿ ಸ್ವಸಹಾಯ ಸಂಘಗಳು ದಾಂಡೇಲಿಯಲ್ಲಿ ಜೋಡದಲ್ಲಿ ಜಾಸ್ತಿ ಇದೆ. ಎಲ್ಲ ಸೇರಿ 3-3 ಸಾವಿರ ಆಗುತ್ತೆ. ಹಾಗಾಗಿ ನೀವು ವೆಹಿಕಲ್ ಲೋನ್ ಆಗಲಿ, ಪರ್ಸನಲ್ ಲೋನ್ ಆಗಲಿ, ನಾನು ಅದೇ ಒಂದು ರಿಕ್ವೆಸ್ಟ್ ಮಾಡ್ತೀನಿ ಸರ್. ಇದರಲ್ಲಿ ಈಗ ತಮಗೆ ಏನು ಕಂಪ್ಲೇಂಟ್ಸ್ಗಳು ಬರ್ತಾವೆ ಸರ್, ನಿಮ್ಮ ಕಡೆಯಿಂದ ಏನು ಸಾಲ ತೊಗೊಂಡಿದ್ದಾರೆ ಅದನ್ನು ಪಟ್ಟಿ ನೀವು ತೋರಿಸಿ. ಅಂದರೆ ಅವ್ರು ಬಂದದ್ದು ನಿಜಾನವಿಲ್ಲ ಅಂತ ನಿಮಗೂ ಒಂದು ಸ್ವಲ್ಪ ಕ್ರಾಸ್ ವೆರಿಫೈ ಮಾಡಬೇಕು. ಕೊಟ್ಟದ್ದು ಹೌದು ಅದು ಮತ್ತೆ ಇಲ್ಲ ಅವ್ರು ಕರೆಸಿ ಕೇಳಿದಾಗ ಹೇಳ್ತಾರಲ್ಲ, ಯಾವ ಇದರಿಂದ ಫೈನಾನ್ಸ್ ಸ್ಪಷ್ಟವಾಗಿ ಹೇಳ್ತಾರೆ. ಆಮೇಲೆ ಊಟ ಅಂತ ಹೇಳ್ತಾರೆ. 2 ಜನ ಇಬ್ಬರು ಪ್ರಸಿದ್ಧ. ಈಗ 7 crores 3 crores ಹೇಳ್ತಾರಲ್ಲ ಸರ್, ಆ ಥರ ನಂಬರ್ ಆಫ್ ಲೋನ್ಸ್ ಸ್ಯಾಂಕ್ಷನ್ ಮೇಲೆ ಗೊತ್ತಾಗುತ್ತೆ. ಇವು ಸರ್ ಅವರು ರೆಗ್ಯೂ ಕೊಟ್ಟಿರ್ತಾರೆ, ಒಬ್ಬರು ಹಂಗೆ ಕೊಟ್ಟಿರ್ತಾರೆ. ಯಾಕೆ ಜಸ್ಟ್ ಕೂಡ ಕ್ರಾಸ್ ರೆಫರೆನ್ಸ್ ಅಷ್ಟೇ ಗೊತ್ತಿದ್ದು. ಹಾಗಾಗಿ ತಿಳ್ಕೊಂಡ್ರೆ ಇದನ್ನ ನೋಡಿ ಆಲ್ ಓವರ್ ದಿ ಸ್ಟೇಟ್ ನ್ಯೂಸ್ ನೋಡ್ತಾ ಇದ್ದೀವಿ, ದಿನಪತ್ರಿಕೆ ಬರ್ತಾ ಇದೆ, ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ. ಅವೆಲ್ಲ ಸ್ವಲ್ಪ ಮಾಡ್ತಾ ಇದ್ದಾರೆ. ಪೊಲೀಸ್ ಇಲಾಖೆಗಳು ನಿರಂತರವಾಗಿ ಮಾಡ್ತಾ ಇದ್ದಾರೆ. ವಾಟ್ಸಪ್ ಗ್ರೂಪ್ ಸಹಿತ ಕ್ರಿಯೇಟ್ ಮಾಡಿದ್ದಾರೆ. ಆದರೆ ನೀವು ಸ್ವಲ್ಪ ಇದನ್ನು ನೀವು ಈಗ ಪ್ರಯಾರಿಟಿ ಮೇಲೆ ಆದ್ಯತೆ ಮೇಲೆ ಅರ್ಹರನ್ನ ಮಾತ್ರ ನಾವು ಕೆಪಾಸಿಟಿ ನೋಡ್ಕೊಂಡು ಸಂತೋಷ ಕೇಳಿದ್ರು. ನೀವು ಯಾವ ಪ್ಲೇಸ್ನಲ್ಲಿ ಅವ್ರು ಲೋನ್ ಕೊಡ್ತೀರ ಅಂತ ಇನ್ಕಮ್ ನೋಡ್ತೀವಿ. ಇನ್ಕಮ್ ಅವರು ಈಗ ಮನೆ ಅವ್ರು ಹೇಳಿದ್ರೆ ಮನೆ ವಿಸಿಟ್ ಮಾಡ್ತಾರೆ. ಮನೆ ವಿಸಿಟ್ ಮಾಡ್ತಾರೆ ಹೆಂಗೆ ಗೊತ್ತಾಗುತ್ತೆ, ಅವ್ರ ಪ್ರಾಪರ್ಟಿ ಬೇರೆ ಜಿಲ್ಲೆಯಲ್ಲಿ ಇರುತ್ತೆ, ಲ್ಯಾಂಡ್ ಇರುತ್ತೆ, ಲ್ಯಾಂಡ್ ಮೇಲೆ ನೋಡ್ಕೊಂಡಿರ್ತಾರೆ. ಜನರು ನೀವು ಹಂಗೆಲ್ಲ ರಿಸರ್ವ್ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಇನ್ಕಮ್ ಸರ್ಟಿಫಿಕೇಟ್ ತೊಗೊಂಡ್ರೆ ನಿಮ್ಗೆ ಗೊತ್ತಾಗಲ್ಲ. ಈಗ ನಮಗೂ ಕೊಡಬೇಕಾದ್ರೆ ಫಾಸ್ಟ್ ಕೊಟ್ಟಿರ್ಬೋದು. ಜೆನ್ಯೂನಾಗಿ ಏನಾದ್ರು ಕೇಸ್ ಆದಾಗ ಮಾತ್ರ ನಾವು ಅದಕ್ಕೆ ರಿಯಾಲಿಟಿ ಹೋಗೋದು. ಹಾಗಾಗಿ ನೀವು ಅದನ್ನು ದಯಮಾಡಿ ನೀವು ಕೊಡಬೇಕಾದ್ರೆ ಅವ್ರಿಗೇನು ಕೆಪಾಸಿಟಿ ಇದೆ. ಇನ್ನು ನೀವು ವೆರಿಫೈ ಮಾಡಿದಾಗ ಅವ್ನು 5,000 ರೂಪಾಯಿ ಸೈಜ್ ಇವತ್ತು 5,000 ರೂಪಾಯಿ ಸಂಬಳ ಬೀಳ್ತಾರೆ ಎಷ್ಟು ತಿಂಗಳಿಗೆ. ಅವ್ರ ಕೆಪಾಸಿಟಿ ನೋಡ್ಕೊಂಡು ಲೋನ್ ಕೊಡಿ. ಇನ್ಮೇಲೆ ಬಿ ಅಲರ್ಟ್ ಅಂತೇಳಿ ನಾವು ಜಾಗೃತಿ ಮೂಡಿಸ್ಲಿಕ್ಕೆ ಮತ್ತು ನೀವು ಅವೇರ್ನೆಸ್ ಮತ್ತು ಜನರಿಗೆ ಇನ್ಮೇಲೆ ರಾತ್ರಿ ಆಗಲಿ ಬೆಳಿಗ್ಗೆ ಟೈಮ್ ಸರಿ ಆಗಬೇಕು ಪ್ರಕಾರ ನಿಮ್ಮದೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಅದನ್ನು ದಯಮಾಡಿ ಫಾಲೋ ಮಾಡಿ ಅಂತ ನಾನು ವೈಯಕ್ತಿಕವಾಗಿ ಹೇಳ್ತೀನಿ. ಇನ್ನು ಡಿವೈಎಸ್ಪಿ ಶಿವಾನಂದ್ ಮದರಖಂಡಿ ಮಾತನಾಡಿ, ಸಾಲ ನೀಡುವಾಗ ಮಹಿಳೆಯರಿಗೆ ಸಮರ್ಪಕವಾದ ಮಾಹಿತಿಯನ್ನ ನೀಡಬೇಕು. ವಸೂಲಿಯ ಸಂದರ್ಭದಲ್ಲಿಯೂ ಕೂಡ ಆರ್ಬಿಐ ನಿಯಮಗಳನ್ನ ಪಾಲಿಸಬೇಕು. ಬೇಕಾಬಿಟ್ಟಿ ಸಾಲ ನೀಡಿ ವಸೂಲಿಯ ಸಂದರ್ಭದಲ್ಲಿ ಅಮಾನವೀಯವಾಗಿ ನಡೆದುಕೊಳ್ಳುವುದು ಸರಿಯಲ್ಲ. ನೀವು ಯಾವೆಲ್ಲ ಪದ ಬಳಸುತ್ತಿದ್ದೀರಿ ಎನ್ನುವುದು ನಮಗೆ ತಿಳಿದಿದೆ. ಒಂದು ವೇಳೆ ಸಾಲ ಪಡೆದವರಿಗೆ ಅನಗತ್ಯವಾಗಿ ಕಿರುಕುಳ ನೀಡಿದ್ರೆ ಕಾನೂನು ಪ್ರಕಾರ ಕಠಿಣ ಕ್ರಮವನ್ನ ಕೈಗೊಳ್ಳಲಾಗುತ್ತದೆ. ಕಿರುಕುಳ ನಡೆದ ಬಗ್ಗೆ ಯಾರೇ ದೂರು ನೀಡಿದ್ರೂ ಕೂಡ ನಾವು ಕಠಿಣ ಕಾನೂನು ಕ್ರಮ ಕೈಗೊಳ್ಳುವುದು ಅನಿವಾರ್ಯವಾಗುತ್ತದೆ ಎಂದರು. ದಾಂಡೇಲಿಯಲ್ಲಿ ಮೈಕ್ರೋ ಫೈನಾನ್ಸ್ಗಳ ಜೊತೆಗೆ ಕೆಲವರು ಮೀಟರ್ ಬಡ್ಡಿ ದಂಧೆಯನ್ನ ಜೋರಾಗಿ ನಡೆಸುತ್ತಿದ್ದಾರೆ ಎಂಬ ಮಾಹಿತಿ ಬಂದಿದೆ. ಸಾರ್ವಜನಿಕರು ಕೂಡ ಮೀಟರ್ ಬಡ್ಡಿ ದಂಧೆ ಮಾಡುವವರ ಬಗ್ಗೆ ಪೊಲೀಸ್ ಠಾಣೆಗೆ ನೇರವಾಗಿ ಮಾಹಿತಿಯನ್ನ ನೀಡಬಹುದು. ಮಾಹಿತಿ ನೀಡಿದವರ ಹೆಸರನ್ನ ಗೌಪ್ಯವಾಗಿ ಇಡಲಾಗುತ್ತದೆ ಎಂದರು. ಅದನ್ನು ಕೂಡ ನೀವು ವೆರಿಫೈ ಮಾಡಿ. ಈ ಹೆಣ್ಮಕ್ಳು ಹೆಂಗೆ ಯಾವ ರೀತಿ ಹಳೆ ಸಾಲವನ್ನು ಯಾವ ತಿಳಿಸಿದ್ದಾರೆ, ಎಷ್ಟು ಜವಾಬ್ದಾರಿ ಇದ್ದಾರೆ, ಏನು ಕೆಲಸ ಮಾಡ್ತಾರೆ, ಹೋಟೆಲಲ್ಲಿ ಕೆಲಸ ಮಾಡ್ತಾ ಇದ್ರು, ಬಿಸ್ನೆಸ್ ಮಾಡ್ತಾ ಇದ್ರು, ಅವ್ರದ್ದು ಇನ್ಕಮ್ ಎಷ್ಟಿದೆ ಎಲ್ಲವನ್ನೂ ಚೆಕ್ ಮಾಡ್ತಕ್ಕಂಥ ಜವಾಬ್ದಾರಿ ಇದೆ. ಎಲ್ಲ ಚೆಕ್ ಮಾಡ್ಬೇಕಂತ ನಿಮ್ಮ ನಿಯಮಗಳಲ್ಲಿ ಇದೆ. ನೀವು ಟೋಟಲ್ ಇನ್ಕಮ್ 50% ಮಾತ್ರ ಲೋನ್ ಕೊಡಲಿಕ್ಕೆ ಅರ್ಹತೆ ಇರುತ್ತೆ ನಿಮಗೆ. ಯಾವುದೇ ಲೋನ್ ಆದ್ರೂ ಹಂಗೆ ಕೊಡ್ತಾರೆ, ಬ್ಯಾಂಕ್ ಅವ್ರು ಹಂಗೆ ಕೊಡ್ತಾರೆ.
ನಿಮ್ದಾದ್ರೂ ಕೂಡ ಹಂಗೆ ಇದೆ. ಅವ್ರ ಇನ್ಕಮ್ 2 ಲಕ್ಷ ಇದೆ ಅಂದ್ರೆ 1 ಲಕ್ಷ ಮಾತ್ರ ಕೊಡಲಿಕ್ಕೆ ನಿಮಗೆ ಅವಕಾಶ ಇರುತ್ತೆ. ಅದನ್ನ ಮಲ್ಟಿಪಲ್ ಟೈಮ್ಸ್ ಚೆಕ್ ಮಾಡಿ ಕೊಡಿ. ಏನಾದ್ರು ಸಮಸ್ಯೆ ಬಂದಾಗ ನೀವು ಅವರಿಂದ ನಿಮ್ಗೆ ಏನಾದ್ರು ಸಮಸ್ಯೆ ಆದ್ರೆ ಅದಕ್ಕೆ ಕಾನೂನು ಪ್ರಕಾರ ಸಹಾಯ ಕೊಡಲಿಕ್ಕೆ ಕಾನೂನು ಪ್ರಕಾರ ಪೊಲೀಸ್ ಸ್ಟೇಷನ್ ಇದೆ, ಆಫೀಸರ್ಸ್ ಇದ್ದಾರೆ, ಕಾನೂನು ಇದೆ. ನೀವು ಡಿನೈ ಮಾಡಿ ಅಲ್ಲೇನಾದ್ರು ವೈರಲ್ ಆದ್ರೆ ಘಟನೆ ಆದ್ರೆ ಅದಕ್ಕೆ ಅಟೆಂಡ್ ಮಾಡುವಂತೆ. ನೀವು ಹಂಗಂತ ಹೇಳ್ಬಿಟ್ಟು ನಿಮ್ದು ಟಾರ್ಗೆಟ್ ರೀಚ್ ಮಾಡಲಿಕ್ಕೆ ನಿಮ್ಮ ದುರಾಸೆ, ನಿಮ್ದು ಕಂಪನಿ ದುರಾಸೆಗೆ ಬಲಿ ಬಿಟ್ಟು ಒಬ್ಬರೇ ವ್ಯಕ್ತಿಗೆ ಸಾಕಷ್ಟು ದುಡ್ಡು ಹೋಗಿ ಅವರು ಆಮೇಲೆ ತುಂಬದೇ ಇರತಕ್ಕಂಥ ಸ್ಥಿತಿಗೆ ದಯವಿಟ್ಟು ತರಲಿಕ್ಕೆ ಹೋಗಬೇಡಿ. ಈಗ ಯಾವುದೇ ಎಕ್ಸಾಂಪಲ್ ನಾನು ಆಗಲೇ ಹೇಳಿದೆ, ಒಬ್ಬರೇ ವ್ಯಕ್ತಿ 11 ಲಕ್ಷದ ಒಂದು ಉದಾಹರಣೆ ಇದೆ. 7 ಜನರ ಹೆಸರಲ್ಲಿ ತಗೊಂತಾಳೆ, ಎಲ್ಲವನ್ನ ಬಳಸ್ತಾಳೆ, ಲ್ಯಾವಿಶ್ ಜೀವನ ಮಾಡ್ತಾಳೆ. ಲ್ಯಾವಿಶ್ ಜೀವನ ಅಂದ್ರೆ ಆಡಂಬರದ ಜೀವನ. ಸಿಂಪಲ್ ಆಗಿ ಜೀವನ ಮಾಡಕ್ ಬರುತ್ತೆ, ಆಡಂಬರ ಜೀವನ ಮಾಡಕ್ ಬರುತ್ತೆ. 10 ಲಕ್ಷ ಸಿಕ್ಕರೆ ಆಡಂಬರ ಜೀವನ ಮಾಡ್ತಾರೆ, 1 ಲಕ್ಷ ಕೊಟ್ಟರೆ ಅಷ್ಟರಲ್ಲಿ ಹಾಸ್ಪಿಟಲ್ ಕಾಲು ಚಚ್ಕೊಂಡು ಆರಾಮಾಗಿರ್ತಿದ್ಲು ಅವರು. 10 ಲಕ್ಷ ಸಿಕ್ಕು ಅಂತ ಲ್ಯಾವಿಶ್ ಜೀವನ ಮಾಡಿ ಆರಾಮಾಗಿ ದಿನ ಕಳೆದು ದುಡಿಲಿಲ್ಲ. ಆಮೇಲೆ ಒಂದು ಫೈಂಡ್ ಎಲ್ಲವೂ ಮುಗಿದು ಹೋಯ್ತು, ನೀವು ರೀಪೇಮೆಂಟ್ಗೆ ಒತ್ತಾಯ ಮಾಡಿದ್ರಿ, ಅವಳು ಮೀಡಿಯಾ ಮುಂದೆ ಬಂದು ತನ್ನ ಅಸಹಾಯಕತೆಯನ್ನು ತೋಡ್ಕೊಂಡು. ಈ ತರ ವಾಸ್ತವವಾಗಿ ಸಮಾಜದಲ್ಲಿ ಆಗ್ತಾ ಇದೆ. ನೀವು ಲೋನ್ ಕೊಡ್ಬೇಕಾದ್ರೆ ದಯವಿಟ್ಟು ಬಿ ಎಕ್ಸ್ಟ್ರಾ ಕೇರ್ಫುಲ್. ಮತ್ತೆ ತಹಸೀಲ್ದಾರ್ ಮೆನ್ಷನ್ RBI ಗೈಡ್ಲೈನ್ಸ್ ಇದೆ, ಅದರ ಪ್ರಕಾರ ನಿಮ್ದು ರಿಕವರಿ ಆಗಬೇಕು. ರಿಕವರಿಗೆ ಯಾವುದೇ ರೀತಿಯಾದಂತಹ ಅನಧಿಕೃತ ವ್ಯಕ್ತಿಗಳನ್ನ ಬಳಸಬಾರ್ದು. ನೀವು ಯಾವುದೋ ರೌಡಿ ಎಲಿಮೆಂಟ್ಸ್ ಅನ್ನ ಅಥವಾ ನಿಮ್ಮ ಇಲಾಖೆ, ನಿಮ್ಮೊಂದು ಫೈನಾನ್ಸ್ಗೆ, ನಿಮ್ಮ ಸಂಸ್ಥೆಗೆ ಸಂಬಂಧಪಟ್ಟಂತ ವ್ಯಕ್ತಿಗಳನ್ನ ಕಳಿಸೋದು ಅವ್ರನ್ನ ಬೆದರಿಕೆ ಹಾಕೋದು, ಅಲ್ಲಿ ಅವಾಚ್ಯವಾಗಿ ಮಾತಾಡೋದು, ಅವ್ರ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡೋದು, ಇದೆಲ್ಲವೂ ಕೂಡ ಕಾನೂನು ಬಾಹಿರ ಆಗುತ್ತೆ. ಒಂದೇ ಒಂದು ಕಂಪ್ಲೇಂಟ್ ಬಂದ್ರು ನಾನು ನೇರವಾಗಿ ಕೇಸ್ ಬುಕ್ ಮಾಡ್ತೀನಿ, ನಾನ್ ಬೇರೆ ಸೆಕ್ಷನ್ಸ್ ಇದೆ, ಅರೆಸ್ಟ್ ಆಗ್ತಾರೆ. ನೇರವಾಗಿ ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತಾ ಇದ್ದೀನಿ ನಾನು. ನೀವು ಎಷ್ಟು ಕೆಟ್ಟದಾಗಿ ಮಾತಾಡಿದ ಉದಾಹರಣೆಗಳು ನಮ್ಗೆ ಕಿವಿ ಬಿದ್ದಿದೆ. ಅದೆಲ್ಲ ಈಗ ನಾವು ಮೀಡಿಯಾದ ಮುಂದೆ ಮೀಟಿಂಗ್ ಅಲ್ಲಿ ಹೇಳ್ತಕ್ಕಂಥದ್ದಿಲ್ಲ. ಅವ್ರು ಬೇರೆಯವ್ರು ತುಂಬ್ತಾರೇನೋ, ತಹಸೀಲ್ದಾರ್ ತುಂಬ್ತಾರೇನೋ, ಅವ್ರು ಮೀಡಿಯಾದ ತುಂಬ್ತಾರೇನೋ ಅಂತ ಎಲ್ಲ ಕೇಳಿದ ಉದಾಹರಣೆ ಇದಾವೆ. ನೀವು ಕೇಳಿದಿರೋ, ನಿಮ್ಮ ಪ್ರತಿನಿಧಿ ಕೇಳಿದಿರೋ, ನಿಮ್ಮ ಜೊತೆ ಕೆಲಸ ಮಾಡ್ತಕ್ಕಂಥ ಕೇಳಿದಾರೋ ಗೊತ್ತಿಲ್ಲ ನನಗೆ. ಅದು ಆಗಿದೆ ಅಂತ ಅವ್ರು ಹೇಳಂಗಿಲ್ಲ. ಮತ್ತೆ ನಿಮಗೆ ಯಾವ್ಯಾವ ಹ್ಯಾಶ್ ಮೆಥಡ್ ಯೂಸ್ ಮಾಡಬಾರ್ದು ಅಂತ ಕೂಡ RBI ಗೈಡ್ಲೈನ್ಸ್ ಇದೆ. ಹ್ಯಾಶ್ ಮೆಥಡ್ ಅರ್ಥ ಆಗುತ್ತಲ್ಲ, ರಿಕವರಿ ಮಾಡ್ಬೇಕಾದ್ರೆ ಹೆಂಗೆ ರಿಕವರ್ ಮಾಡಬೇಕು ಅಂತ ಇದೆ. ಇಲ್ಲಿ ಆಕ್ಚುಲಿ ಅದ್ರ ಪ್ರಕಾರ ಒಂದು ಯಾವುದೋ ಪರ್ಟಿಕ್ಯುಲರ್ ಡೆಸಿಗ್ನೇಟೆಡ್ ಪ್ಲೇಸ್ ಅಲ್ಲಿ ಅವ್ರು ಕರೆಸ್ಬಿಟ್ಟು ಕೇಳಬೇಕಂತಿದೆ. ಅದಾದ್ರೆ ಮನೆ ಹೋಗ್ಲಿಕ್ಕೂ ಕೂಡ ಅವಕಾಶ ಇದೆ. ಮನೆ ಹೋಗ್ತಕ್ಕಂಥ ಟೈಮಿಂಗು ತಹಸೀಲ್ದಾರ್ ಹೇಳದಂಗೆ RBI ಗೈಡ್ಲೈನ್ಸ್ ಇರೋ ಪ್ರಕಾರ ಬೆಳಗ್ಗೆ 9 ರಿಂದ ಸಾಯಂಕಾಲ 6 ಗಂಟೆ. ನೀವು ಬೆಳಗ್ಗೆ 7 ಗಂಟೆ ಹೋಗ್ಬಿಟ್ಟು ಅವ್ರು ಅದೇ ಅಂತ ಇರ್ತಾರೆ, ಹೋಗ್ಬಿಟ್ಟು ನೀವು ಕೊಡು ಅಂತ ಕಿರಿಕಿರಿ ಮಾಡಂಗಿಲ್ಲ, ಪದೇ ಕಾಲ್ ಮಾಡಂಗಿಲ್ಲ ಅವ್ರಿಗೆ. ನಾನು ಓದಿ ಹೇಳ್ತೇನೆ ನಿಮಗೆ ವಾಟ್ ಆರ್ ದ ಹ್ಯಾಶ್ ಮೆಥಡ್ಸ್ ಆಫ್ ರಿಕವರಿ ಅಂತ. ಇವು ಯಾವ್ದಾದ್ರು ಮೆಥಡ್ಸ್ ಯೂಸ್ ಮಾಡಿದ್ರೆ ನೇರವಾಗಿ ಅವ್ರು ಬಂದು ನಮಗೆ ಕಂಪ್ಲೇಂಟ್ ಕೊಟ್ಟರೆ ಕೇಸ್ ಅಂತ ರಿಜಿಸ್ಟರ್ ಮಾಡೋದು ಪಕ್ಕ. ನಾವು ಕಾನೂನು ಪ್ರಕಾರ ನಡ್ಕೊಳ್ಳೋದು ಪಕ್ಕ. ವಾಟ್ ಆರ್ ದ ಹ್ಯಾಶ್ ಮೆಥಡ್ಸ್? ಯೂಸ್ ಆಫ್ ಥ್ರೆಟನಿಂಗ್ ಆರ್ ಅಬ್ಯೂಸಿವ್ ಲ್ಯಾಂಗ್ವೇಜ್ ಅಂತಿದೆ. ನೀವು ಬೆದರಿಕೆ ಹಾಕ್ತಕ್ಕಂತಹ ಶಬ್ದಗಳನ್ನು ಬಳಸಿದ್ರೆ ಅಥವಾ ಅವಾಚ್ಯ ಪದಗಳನ್ನು ಬಳಸಿದ್ರೆ ದಟ್ ಅಮೌಂಟ್ಸ್ ಟು ಹ್ಯಾಶ್ ಮೆಥಡ್ಸ್ ಆಫ್ ರಿಕವರಿ ಅಂತ ಸ್ಪಷ್ಟವಾಗಿ RBI ಗೈಡ್ಲೈನ್ಸ್ ಅಲ್ಲಿ ಇದೆ. ನಿಮ್ಗೆ ಇದು ಕಾಪಿ ಬೇಕಾದ್ರೆ ಮನೆ ಕೊಟ್ಟಿದ್ದೀನಿ, ಈಗ ಮತ್ತೊಂದು ಕಾಪಿ ಬೇಕಾದ್ರೆ ಈ ಸೀಟ್ ಅನ್ನ ಜೆರಾಕ್ಸ್ ಮಾಡಿ ಕೊಡ್ತಕ್ಕಂಥ ವ್ಯವಸ್ಥೆನ ಮಾಡಿ ಸರ್. ಮತ್ತೆ ನೆಕ್ಸ್ಟ್ ಪರ್ಸಿಸ್ಟೆಂಟ್ಲಿ ಕಾಲಿಂಗ್ ದಿ ಬಾರ್ಗರ್ ಆರ್ ಕಾಲಿಂಗ್ ದಿ ಬಾರ್ಗರ್ ಬಿಫೋರ್ 9 AM ಅಂಡ್ ಆಫ್ಟರ್ 6 PM. ಪರ್ಸಿಸ್ಟೆಂಟ್ಲಿ ಕಾಲಿಂಗ್ ಕಂಟಿನ್ಯೂಸ್ ಆಗಿ ಕಾಲ್ ಮಾಡೋದು, ಫೋನ್ ಹೊಡಿತಾ ಇರೋದು. ಬೆಳಗಿನ ಜಾವ 6 ಒಳಗಡೆ ಮತ್ತೆ ರಾತ್ರಿ 9 ನಂತರ ಇಲ್ಲ, ಬೆಳಗ್ಗೆ 9 ಒಳಗೆ ಸಾಯಂಕಾಲ 6 ನಂತರ ಪದೇ ಕಾಲ್ ಮಾಡಿ ನಿರಂತರವಾಗಿ ಕಾಲ್ ಮಾಡಿ ಅವರಿಗೆ ಹಿಂಸೆ ಕೊಡ್ತಕ್ಕಂಥದ್ದು ಕೂಡ ಹ್ಯಾಶ್ ಮೆಥಡ್ ಆಗಿ ಅದು ಅವಮಾನಕರ ರೀತಿಯಲ್ಲಿ ನೀವು ಅದನ್ನು ರಿಕವರಿ ಮಾಡ್ತಾ ಇದ್ದೀರಿ ಅಂತ ಕನ್ಸಿಡರ್ ಆಗುತ್ತೆ. ಹ್ಯಾರಾಸಿಂಗ್ ರಿಲೇಟಿವ್ಸ್, ಫ್ರೆಂಡ್ಸ್ ಅಂಡ್ ಕೋ ವರ್ಕರ್ಸ್ ಆಫ್ ದಿ ಬಾರೋವರ್. ಯಾರು ಸಾಲ ತಗೊಂಡಿರ್ತಾರಲ್ಲ ಅವ್ರ ಫ್ರೆಂಡ್ಸ್, ಅವ್ರ ಸಂಬಂಧಿಕರಿಗೆ ಮತ್ತೆ ಅವ್ರ ಜೊತೆ ಕೆಲಸ ಮಾಡ್ತಕ್ಕಂಥವ್ರಿಗೆ ನೀವೇನಾದ್ರೂ ಹ್ಯಾರಾಸ್ಮೆಂಟ್ ಮಾಡಿದ್ರೆ ಅದು ಕೂಡ ಇಟ್ ಅಮೌಂಟ್ಸ್ ಟು ಹ್ಯಾಶ್ ಮೆಥಡ್ ಆಫ್ ರಿಕವರಿ. ಪಬ್ಲಿಷಿಂಗ್ ದ ನೇಮ್ ಆಫ್ ದಿ ಬಾರೋವರ್ಸ್. ಸಾಲ ತಗೊಂಡವ್ರನ್ನ ನೀವು ಪಬ್ಲಿಷ್ ಮಾಡೋದು, ಅದನ್ನ ಎಲ್ಲರಿಗೂ ಹೇಳೋದು, ಪ್ರಕಟಣೆ ಮಾಡೋದು, ಅದು ಕೂಡ ಹ್ಯಾಶ್ ಮೆಥಡ್ ಆಗುತ್ತೆ. ಅವ್ರಿಗೆ ಅದು ಮಾಡೋ ಪ್ರಶ್ನೆ ಆಗುತ್ತೆ. ಯೂಸ್ ಆಫ್ ಥ್ರೆಟ್ ಆಫ್ ಯೂಸ್ ಆಫ್ ವೈಲೆನ್ಸ್ ಆರ್ ಅದರ್ ಸಿಮಿಲರ್ ಮೀನ್ಸ್ ಟು ಹಾರ್ಮ್ ದಿ ಬಾರೋವರ್ ಆರ್ ಬಾರೋವರ್ಸ್ ಫ್ಯಾಮಿಲಿ, ಅಸೆಟ್ಸ್, ರೆಪ್ಯುಟೇಷನ್. ನೋಡಿ, ಅವ್ರ ಆಸ್ತಿಗಳಲ್ಲಿ ಹಾನಿ ಮಾಡೋದು, ಅವ್ರದ್ದು ರೆಪ್ಯುಟೇಷನ್ ಹಾಳು ಮಾಡೋದು. ಸಾಲ ಕೊಡೋದು ಕೂಡ ಬಹಳ ಜವಾಬ್ದಾರಿ ಅಂತ ವಿಷಯ. ಯಾಕಂದ್ರೆ ನೀವು ನೋಡಿ ಹೇಳದಂಗೆ ಅದಾಗಿದೆ. ಒಬ್ಬಳೇ ಮಹಿಳೆ ಬೇರೆಯವ್ರ ಹೆಸರಲ್ಲಿ ತಗೊಂತಾಳೆ, ಅವ್ರಿಗೆ ಅವ್ರ ಅಕೌಂಟ್ಗೆ ಕ್ರೆಡಿಟ್ ಮಾಡ್ತೀರಿ, ಅವಳದನ್ನು ಕಲೆಕ್ಟ್ ಮಾಡ್ಕೊಂತಾಳೆ, ತಾನು ಬಳಸ್ಕೊಂತಾಳೆ, ಅವ್ರಿಗೆ ಕಮಿಷನ್ ಕೊಡ್ತಾರೆ. ಅವಳದು 7 ಮಂದಿ ಕಡೆಯಿಂದ 11 ಲಕ್ಷ ಸಾಲ ತಗೊಂಡಿದ್ದಾಳೆ, ಅದನ್ನೆಲ್ಲವನ್ನ ಬಳಸಿ ಹಾಕಿದ್ದಾಳೆ. ಅವಳಿಗೆ ಸಾಲ ತುಂಬತಕ್ಕಂತಹ ಸಾಮರ್ಥ್ಯ ಇಲ್ಲ, ಅಬ್ಸಲ್ಯೂಟ್ಲಿ ಇಲ್ಲ. ಅವಳದು ಪಾಪ, ಅವಳು ಹೋಟೆಲಲ್ಲಿ ಕೆಲಸ ಮಾಡ್ತಾರೆ, ಅವ್ಳ ಸಂಬಳನೇ 5,000. ಅವಳು ಹೆಂಗೆ ತುಂಬ್ತಾಳೆ? ನೀವು ಕೊಡ್ಬೇಕಾದ್ರೆ ಯಾಕೆ ಎನ್ಕ್ವೈರಿ ಮಾಡಲಿಲ್ಲ? ನೀವು ಯಾರಿಗೆ ಬಳಸ್ತಾರೆ ಅಂತಕ್ಕಂಥದ್ದನ್ನ ಯಾಕೆ ಕೇಳಲಿಲ್ಲ? ನೀವು ಬಿಸ್ನೆಸ್ ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿಕ್ಕೆ ನಿಮ್ದು ದುರಾಸೆ ಇದಾವೆ, ಕೊಡ್ತೀರಿ. ಅವ್ರು ಬೇರೆ ಕರ್ಕೊಂಡ್ಬರ್ತಾರೆ, ಅವ್ರು ಮುಂದೆ ಹಾಕ್ತಾರೆ, ಅವ್ರ ಅಕೌಂಟಿಗೆ ಕ್ರೆಡಿಟ್ ಮಾಡ್ತಾರೆ, ನಿಮ್ದೆಲ್ಲ ಪೇಪರ್ಸ್ ಎಲ್ಲ ಕರೆಕ್ಟ್ ಆಗಿ ಇಟ್ಕೊಂತೀರಿ. ಸರ್ ನಾವು ಅವ್ರಿಗೆ ಕೊಟ್ಟಿಲ್ಲ ಸರ್ ಅಂತ ನೀವು ಹೇಳ್ತೀರಿ. ಬಟ್ ಆಕ್ಚುಲಿ ಏನಾಗುತ್ತೆ ಅಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ಆಕಿ ಹೋಗ್ಬಿಟ್ಟು ಅವ್ರಿಗೆ ಅವ್ರ ಕಡೆಯಿಂದ ಎಲ್ಲ ಇಸ್ಕೊಂತಾಳೆ. ಅವರು ಅನ್ಪಡ್ಗಳು, ಅವರು ಏನು ಅವ್ರಿಗೆ ಕಡಿಮೆ ಜವಾಬ್ದಾರಿ, ಅವ್ರಿಗೇನು ಬುದ್ಧಿ ಇಲ್ಲ, ಅಷ್ಟು ಬುದ್ಧಿ ಇಲ್ಲ.
ಕಮಿಷನ್ ಸಿಗುತ್ತೆ ಅಂತ ತೆಗೆದು ಕೊಟ್ಬಿಡ್ತಾರೆ. ಫೈನಲ್ ಜವಾಬ್ದಾರಿ ಆಗೋದು ಆ ಹೆಣ್ಮಕ್ಳು ಬಳಸ್ಕೊಳ್ಳೋಕೆ ಈಗನೂ ಆರಾಮಾಗಿ ಲೋನ್ ಸಿಕ್ತು ಅಂತ ಖರ್ಚು ಮಾಡ್ಬಿಡ್ತಾಳೆ. ಆಮೇಲೆ ತುಂಬತಕ್ಕಂಥ ಸಾಮರ್ಥ್ಯ ಈಗಿಲ್ಲ. ಇನಿಷಿಯಲಿ ತುಂಬತಕ್ಕಂಥ ಜವಾಬ್ದಾರಿಯನ್ನ ತಗೊಂತಾಳೆ, ಆಮೇಲೆ ತುಂಬ ಸಾಮರ್ಥ್ಯ ಇಲ್ಲ. ಇದು ವಾಸ್ತವವಾಗಿ ಇದೇ ಆಗ್ತಾ ಇರೋದು. ಸೊ ಹೀಗಾಗಿ ಮೈಕ್ರೋ ಫೈನಾನ್ಸ್ ಲೋನ್ ಕೊಡ್ಬೇಕಂದ್ರೆ ನಿಮ್ದು ಜವಾಬ್ದಾರಿ ನಿಮ್ಮ 10 ಟೈಮ್ಸ್ ಇನ್ಕ್ರೀಸ್ ಮಾಡ್ಕೋಬೇಕು. ಇವ್ರಿಗೆ ಕೊಡ್ತೀವಂದ್ರೆ ಇದು ನಿಜವಾಗ್ಲೂ ಇವರೇ ಪ್ರೊಡಕ್ಟಿವ್ ಆಗಿ ಬಳಸ್ಕೊಂತ ಇದ್ದಾರಾ ಅಥವಾ ಬೇರೆದವರಿಗೆ ಕೊಡ್ತಾ ಇದ್ದಾರೆ ಕಮಿಷನ್ ಆಸೆಗೆ ಅಂತಕ್ಕಂಥದ್ದನ್ನ ವೆರಿಫೈ ಮಾಡ್ತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲೆ ಎಲ್ಲರಿಗಿಂತ ಜಾಸ್ತಿ ಇದೆ. ನೀವು ಬರೀ ಜಸ್ಟ್ ನಮ್ದು 10 ಮಂದಿಗೆ ಲೋನ್ ಕೊಟ್ಟಿದ್ದೀವಿ ಅಂತ ನಿಮ್ದು ಟಾರ್ಗೆಟ್ ರೀಚ್ ಮಾಡ್ಲಿಕ್ಕೆ ನೀವು ಕೊಟ್ರಿ ಅಂದ್ರೆ ಕೊನೆಗೆ ಅಪಾಯದಲ್ಲಿ ಸೆಲೆಕ್ಟ್ ಕೊಡೋದು ನೀವು ಕೂಡ ಮತ್ತೆ ಅಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಎಲ್ಲರೂ ಕೊನೆಗೆ ಎಲ್ಲರ ತಲೆಗೂ ಬರುತ್ತೆ. ಇವು ಅವಾಯ್ಡ್ ಆಗಬೇಕು ಅಂದ್ರೆ ನೀವು ಕರೆಕ್ಟಾಗಿ ಅವರೇ ಬಳಕೆ ಮಾಡ್ಕೊತಾ ಇದ್ದಾರೆ ಅಂತ ಚೆಕ್ ಮಾಡಿ ಕೊಡಬೇಕು. ಮತ್ತೆ ಆಮೇಲೆ ಅವರು ಅದನ್ನು ಬಳಸ್ಕೊತಾ ಇದ್ದಾರೆ ಅಂತ ಅದನ್ನ ಕರೆಕ್ಟಾಗಿ ವೆರಿಫೈ ಮಾಡ್ತಕ್ಕಂಥ ಮೆಕ್ಯಾನಿಸಮ್ ನಿಮ್ಮಲ್ಲಿ ಐತಿ. ಬಟ್ ಅದು ಎಷ್ಟು ಮಟ್ಟಿಗೆ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ ಅನ್ನೋದು ನನಗೆ ಪಕ್ಕ ಇಲ್ಲ. ಸಿಪಿಐ ಜೆಎ ಪಾಟೀಲ್ ಮಾತನಾಡಿ, ಮೈಕ್ರೋ ಫೈನಾನ್ಸ್ ಸಂಸ್ಥೆಯವರಿಂದ ದಾಂಡೇಲಿಯಲ್ಲಿ ನೀಡಿದ ಸಾಲಗಳ ಬಗ್ಗೆ ಹಾಗೂ ಅವರ ನಿಯಮಗಳ ಬಗ್ಗೆ ಮಾಹಿತಿಯನ್ನ ಪಡೆದು ಫೈನಾನ್ಸ್ಗಳು ತಮ್ಮ ನಿಯಮಾವಳಿಗಳ ಬಗ್ಗೆ ಹಾಗೂ ದಾಖಲೆಗಳನ್ನ ಪೊಲೀಸ್ ಠಾಣೆಗೆ ಮಾಹಿತಿ ನೀಡುವಂತೆ ತಿಳಿಸಿದ್ರು. ಹಾಗೆ ಬಂದು ಸುಮ್ಮನೆ ಯಾರ್ಯಾರು ಹೇಳ್ತಾರಂತ ಕೊಡೋದು, ಆಮೇಲೆ ಮಾತ್ರ ಹಾಕೋದು, ಓಡ್ಬೋದು, ಸುಮ್ಮನೆ ಮಾಡಕ್ಕೆ ಇನ್ನೊಬ್ಬನ ಹೆಸರು ಮಾಡ್ಬೋದು, ಅದು ಸರಿ ಆಗೋದಿಲ್ಲ. ನಿಮ್ಗೆ ಲೀಡ್ ಬ್ಯಾಂಕ್ ಲೀಡ್ ಮಾಡ್ತಾ ಇಲ್ಲ ಡಿಸ್ಟಿಕ್ ಅಲ್ಲಿ ಲೀಡ್ ಬ್ಯಾಂಕ್ ಅಲ್ವಾ? ಲೀಡ್ ಬ್ಯಾಂಕ್ ಅಂತ ಒಂದು ಸ್ಟೇಟ್ ಒಂದು ಗೈಡ್ಲೈನ್ಸ್ ಇದೆ ಗೊತ್ತಾ? ನಿಮ್ಮ ಹತ್ರ ಏನಿದೆ ಅದನ್ನ ಕೊಡ್ರಿ. ಮತ್ತೆ ಇಲ್ಲೇನು ಮಾಡ್ಕೊಂಡ್ರಿ ಕೊಡ್ಬೇಕಲ್ಲ ಈ ಸಂದರ್ಭದಲ್ಲಿ ಭಾರತ್ ಫೈನಾನ್ಸ್, ಎಸ್ಕೆಎಸ್, ಚೈತನ್ಯ ಫೈನಾನ್ಸ್, ಗ್ರಾಮೀಣ ಕೂಟದವರು ತಾವು ನೀಡಿರುವ ಸಾಲದ ಮೊತ್ತಗಳ ಬಗ್ಗೆ ಹಾಗೂ ತಮ್ಮ ಸಂಸ್ಥೆಯಲ್ಲಿರುವ ಸಂಘಗಳ ಬಗ್ಗೆ ಮಾಹಿತಿ ನೀಡಿ ಇನ್ನು ಮುಂದೆ ತಾವು ಯಾರಿಗೂ ಕಿರುಕುಳ ನೀಡೋದಿಲ್ಲ, ಆರ್ಬಿಐ ನಿಯಮಗಳನ್ನ ಪಾಲಿಸುತ್ತೇವೆ ಎಂದು ತಿಳಿಸಿದ್ರು. ಧರ್ಮಸ್ಥಳ ಸಂಸ್ಥೆ, ಶ್ರೀರಾಮ ಫೈನಾನ್ಸ್, ಕೆಎಲ್ಎಂ ಗೋಲ್ಡ್ ಲೋನ್ ಇವರು ತಾವು ನೀಡುವ ಸಾಲಗಳ ಬಗ್ಗೆ ಮಾಹಿತಿ ನೀಡಿ ತಾವು ಮೈಕ್ರೋ ಸಾಲವನ್ನ ನೀಡೋದಿಲ್ಲ ಎಂದು ತಿಳಿಸಿದ್ರು. ಈ ಸಂದರ್ಭದಲ್ಲಿ ಸಿಪಿಐ ಜಯದೇವ್ ಪಾಟೀಲ್, ದಾಂಡೇಲಿ ನಗರ ಠಾಣೆಯ ಪಿಎಸ್ಐಗಳಾದ ಅಮೀನ್ ಸಾಬ್ ಅತ್ತಾರ್, ಕಿರಣ್ ಪಾಟೀಲ್ ಉಪಸ್ಥಿತರಿದ್ದರು. ಬಡವರ ಬಾದಾಮಿ ಎಂದೇ ಖ್ಯಾತಿಯಾಗಿರುವ ಶೇಂಗಾವನ್ನ ಗೋಕರ್ಣದಲ್ಲಿ ಹೆಚ್ಚಾಗಿ ಬೆಳೆಯುತ್ತಿದ್ದು ಗೋಕರ್ಣದ ಪೇಟೆಯಲ್ಲಿ ಮಾರಾಟಕ್ಕೆ ಬಂದಿದ್ದು ಸ್ಥಳೀಯರು, ಪ್ರವಾಸಿಗರು ಖರೀದಿಸುತ್ತಿದ್ದಾರೆ. ಸಾಮಾನ್ಯವಾಗಿ ಭತ್ತದ ಕಟಾವು ಮುಗಿದ ನಂತರ ಶೇಂಗಾ ಬೆಳೆಯುವ ಪದ್ಧತಿ ಇದ್ದು ಅದರಂತೆ ವರ್ಷವೂ ಫಸಲು ರೈತರ ಕೈ ಸೇರಿದೆ. ಅಂಕೋಲಾ ತಾಲೂಕಿನ ಗ್ರಾಮೀಣ ಭಾಗದ ಹಾಲಕ್ಕಿ ಒಕ್ಕಲಿಗ ಮಹಿಳೆಯರು ಇಲ್ಲಿನ ಮುಖ್ಯ ಕಡಲ ತೀರಕ್ಕೆ ಸಾಗುವ ಮಾರ್ಗ ಮತ್ತಿತರ ಕಡೆ ಹಸಿ ಶೇಂಗಾ ತಂದು ವ್ಯಾಪಾರ ಮಾಡುತ್ತಿದ್ದಾರೆ. ಸಿದ್ದಿಗೆ 20 ರಿಂದ 30 ರೂಪಾಯಿ ದರ ನಿಗದಿ ಮಾಡಿದ್ದು ದರ ಹೊಂದಿಸುತ್ತಾ ರಸ್ತೆ ಅಂಚಿನಲ್ಲಿ ವಹಿವಾಟು ಜೋರಾಗಿದೆ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ.
ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.